ಫ್ರೆಂಡ್ ನಮಸ್ತೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಾನು ನಮ್ಮ ಇನ್ನೊಬ್ಬ ಫ್ಯೂಚರ್ ಕುಮ್ಕಿ ಸ್ಟಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾರು ಇರ್ಬೋದು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದ್ದರೆ, ನಿಮಗೆ ನಮ್ಮ ಮತ್ತಿಗೊಂಡಲ್ಲಿ ಇರುವಂಥ ನಮ್ಮ ಕೆಂಗಲ್ ಅಲಿಯಸ್ ದೇವೇಂದ್ರ, ಅಂದರೆ ಇವನ ಒರಿಜಿನಲ್ ನೇಮ್ ಬಂದು ದೇವೇಂದ್ರ ಅಂತ. ಬಟ್ ನಮ್ಮ ಚನ್ನಪಟ್ಟಣ ಭಾಗದಲ್ಲಿ, ಒಂದು ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಇವನಿಗೆ ಕೆಂಗಲ್ ಅಂತ ಹೆಸರು ಇಟ್ಕೊಂಡಿದ್ರು. ಏನಕ್ಕಂತಂದರೆ, ಸೊ ಇವಾಗೇನು ಸದ್ಯಕ್ಕೆ ಕ್ಯಾಪ್ಚರ್ ಆಗ್ತಾಯಿದೆ ನೋಡಿ, ನಮ್ಮ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಆಗ್ತಾಯಿದೆ ನೋಡಿ, ಅದೇ ಜಾಗದಲ್ಲಿ ಇವನ್ನ ಕೂಡ ಹಿಡಿದಿರುವಂಥ ಆನೆ. 2025ರಲ್ಲಿ ಇವನ್ನ ಹಿಡಿತಾರೆ. ಇವನ್ನ ಹಿಡಿಬೇಕಂದ್ರೆ ಪ್ರಮುಖ ಆನೆ ಅಂದರೆ ನಾವು ಮಹೇಂದ್ರ ಮತ್ತು ಮಿಕ್ಕಿದ ಆನೆಗಳು, ಅಂದರೆ ಇಡೀ ಕುಮ್ಕಿ ತಂಡನೇ ಹೋಗಿ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರಿಂಗ್ ಕೂಡ ತುಂಬ ಟಫ್ ಆಗಿತ್ತು. ಆದರೂ ಇವನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಮತ್ತಿಗೋಡು ಕ್ಯಾಂಪ್ಗೆ ತಗೊಬಂದು ಕ್ರಾಲ್ಗೆ ಹೋಗ್ತಾರೆ. ವಿತಿನ್ 6 ಮಂತಲ್ಲಿ ಇವನು ಕೂಡ ಒಳ್ಳೆ ಟ್ರೈನಿಂಗ್ ಆಗಿ ಹೊರಗೆ ಬರ್ತಾನೆ. ಇವನಿಗೆ ಮಾವುತರು ಕೂಡ ಶಿವ ಅಂತ, ಆವಾಗ ಶಿವ ಅಂತ ಕಾವಾಡಿ ಇರ್ತಾರೆ, ಇವಾಗ ಅವರೇ ಮಾವುತರಾಗಿದ್ದಾರೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈ ಆನೆನ. ಸೊ ಇವನ ಒಂದು ಸ್ಪೆಷಾಲಿಟಿ ಏನಂತಂದರೆ, ಅದು ಚೆನ್ನಾಗಿ ಟ್ರೈನಿಂಗಿಗೆ ಅಡ್ಜಸ್ಟ್ ಆಗಿ ಮಾವುತರು ಹೇಳೋ ಮಾತು ಮತ್ತು ಅವರು ಕೊಡೋ ಸಿಗ್ನಲು, ಸೊ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಅಂದರೆ ಪ್ರೊಯಾಕ್ಟಿವಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಸೊ ಅದೇ ಒಂದು ಇವನೊಂದು ಒಂದು ಏನೋ ತುಂಬ ಒಂದು ಚಾಣಕ್ಯ ಸ್ಥಾನ ಅಂತ ಹೇಳ್ಬೋದು. ಹಾಗೆ ಸೊ ಇವರ ಏಜ್ ಅಂತ ಬಂದರೆ ಸದ್ಯಕ್ಕೆ 38, ತಪ್ಪಿದ್ರೆ 39 ಇರ್ಬೋದು ಅಂದಾಜು. ಯಾರು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ, 39 ಅನ್ಕೋತೀನಿ, ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಹಾಗೆ ಇವನು ಸದ್ಯಕ್ಕೆ ಇವಾಗ ಟ್ರೈನಿಂಗ್ ಆಗಿ ನಮ್ಮ ಕ್ಯಾಂಪಲ್ಲಿ ಇರುವಂಥ ಕೆಲಸಗಳನ್ನ ಮಾಡಿಕೊಂಡು ಅಲ್ಲೇ ಇದ್ದಾನೆ. ಯಾವುದೇ ಕಾರ್ಯಾಚರಣೆ ಕೂಡ ಎಂಟ್ರಿ ಆಗಿಲ್ಲ ಇನ್ನೂ. ಇನ್ನೂ ಒಂದು 6 to 7 ಮಂತಲ್ಲಿ ಚೆನ್ನಾಗೆಲ್ಲ ಟ್ರೈನಿಂಗ್ ಆದ ನಂತರ ಇವನು ಕೂಡ ಸಣ್ಣ ಪುಟ್ಟ ಕಾರ್ಯಾಚರಣೆಗೆ ಹೋಗ್ಬೋದು. ನಮ್ಮ ಇದು ಸುತ್ತಮುತ್ತ ಚಿಕ್ಕಮತಿ ಭಾಗದಲ್ಲಿ, ಪಾಲಿಪೆಟ್ಟ, ಸಿದ್ದಾಪುರ, ಹಾಗೆ ಕೊಡಗಿನ ಭಾಗದಲ್ಲಿ ಕಾರ್ಯಾಚರಣೆ ಇದ್ದರೆ ಫಸ್ಟ್ ಅಲ್ಲಿಗೆ ತೊಗೊಂಡೋಗ್ತಾರೆ. ಸೊ ಲಾರಿ ಹತ್ತೋದೆಲ್ಲ ಕೂಡ ಕಲ್ತ್ಕೊಂಡಿದ್ದಾನೆ ಇವಾಗ. ಇವನ ಒಂದು ವೆಯ್ಟ್ ಅಂತ ಬಂದರೆ ನನಗೆ ಸದ್ಯಕ್ಕೆ ಪ್ರಕಾರ ಒಂದು 4,500 ಇರ್ಬೋದು ಅನ್ಕೋತೀನಿ. ಏನಕ್ಕಂತಂದರೆ ಸ್ವಲ್ಪ ಟ್ರೈನಿಂಗ್ ಪೀರಿಯಡ್ ವೀಕಾಗಿ ರಿಕವರ್ ಆಗ್ತಾ ಇದ್ದೇನೆ. ಇವರ ದಂತಗಳು ಹಾಗೆ ಮುಖಲಕ್ಷಣಗಳು ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನಾನು ಹೇಳ್ತೀನಿ, ಆನೆ ಚೆನ್ನಾಗಿ ಟ್ರೈನಿಂಗ್ ಆಯಿತು ಅಥವಾ ಎಲ್ಲ ಮಾವುತರ ಮಾತೆಲ್ಲ ಕೇಳ್ತಾ ಇದೆ ಅಂತಂದರೆ 100% ಇವನು ಕೂಡ ನೆಕ್ಸ್ಟ್ ಇಯರ್ ದಸರಾಗೆ ಶಾರ್ಟ್ ಲಿಸ್ಟ್ ಆಗ್ತಾನೆ. ಬಟ್ ಆದಷ್ಟು ಬೇಗ ದಸರಾಗೆ ಬರಲಿ. ಅದಕ್ಕಿಂತ ಮೊದಲು ತುಂಬ ಕಾರ್ಯಾಚರಣೆ ಕೂಡ ಮಾಡಬೇಕಾಗುತ್ತೆ. ಕಾರ್ಯಾಚರಣೆ ಎಲ್ಲ ಮಾಡಿ ಜನರಿಗಾಗಿರ್ಬೋದು, ಹೊರಗಡೆ ಕ್ರೌಡ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಇಂಥದ್ದೆಲ್ಲ ಆದರೆ ಮಾತ್ರ ದಸರಾಕ್ಕೆಲ್ಲ ಚಾನ್ಸಸ್ ಸಿಗೋದು. ಇವನು ಕೂಡ ಮತ್ತಿಗೋಡು ಕ್ಯಾಂಪ್ನಲ್ಲಿ ಇರ್ತಾನೆ. ಸೊ ನೀವು ಯಾರಾದರೂ ಈ ಆನೆ ನೋಡಿದಂದರೆ ದಯವಿಟ್ಟು ಬಂದು, ಯಾವಾಗಾದರೂ ಸಾಧ್ಯವಾದರೆ ಬಂದು ನೋಡಿ, ತುಂಬ ಚೆನ್ನಾಗಿದ್ದಾನೆ. ಹಾಗೆ ಈ ಆನೆನ ಆಲ್ರೆಡಿ ಯಾರಾದ್ರು ನೋಡಿದರೆ ಕ್ಯಾಂಪ್ಗೆಲ್ಲ ಹೋಗಿ ದಯವಿಟ್ಟು ಕಮೆಂಟ್ ಮಾಡಿ, ಸೊ ಆನೆ ಹೇಗಿದೆ ಏನಿತ್ತ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಸುಮ್ಮನಿರೋ ಕರೆಯಕ್ಕೆ ಏನಾರು ಇರೋದನ್ನ ಕಲ್ತ್ಕೋಬೇಕಪ್ಪ. ಯಾಕಣ್ಣ ಇದು ಹಿಂಗೆ? ಸಕಲೇಶ್ಪುರದಲ್ಲಿ ಆ ಕಡೆ ಹಿಡಿದು, ಆ ಕಡೆ ಹಿಡಿದಿದ್ದು ಚನ್ನಪಟ್ಟಣ. ಚನ್ನಪಟ್ಟಣ ಹಿಡಿದು ಮಹೇಂದ್ರನ ಚನ್ನಪಟ್ಟಣ. ಮಹೇಂದ್ರನ ಅಣ್ಣ ಇದು.
ಅಣ್ಣನ ಎಲ್ಲ ಒಂದೇ ಗ್ರೂಪ್ಗಳಿವು. ಮಹೇಂದ್ರ ಶ್ರೀರಂಗ ಇದೆಲ್ಲ ಒಂದೇ ಇದಾಗುತ್ತೆ. ಮಹೇಂದ್ರ ಶ್ರೀರಂಗ ಮತ್ತೆ ಇದು ಚನ್ನಪಣ್ಣ ಪಳ್ಳಿ ಕಬ್ಬಾಳು ಕಬ್ಬಾಳು ನಾವು ಆ ಕಡೆಯವರೇ. ನೋಡಿ ಕ್ಯಾಪ್ಚರಿಂಗ್ ಬರಲ್ಲ ಇವರು. అంటే 2 పాయింట్స్ ఓకేలే వాళ్ళనే పాయింట్ ಅದೇ ಗೊತ್ತಾಯಿತು. ಸ್ಟಾರ್ಟಿಂಗ್ ನೀವೇನಾ? ಹಾಂ ನಾವು ಮತ್ತೆ ಇನ್ನೊಬ್ರು ಈ ಕಡೆ ಬಾ ನೀನು. ನಮ್ಮದು ಚಾನಲ್ ಇದೆ ಅಣ್ಣ, ತಿತ್ಮತಿಯವ್ರು ನಾವು. ಆನೆದೇ ಚಾನಲು. ಹಾಂ, ಯೂಟ್ಯೂಬರ್ಸ್ ಯೋಗೇಶ್ ಎನಿಮಲ್ ಲವರ್ಸ್ ವರ್ಲ್ಡ್ ಅಂತ. ದಿವಸ ಹೆಂಗಿದ್ರು ಒಂದು 8-9 ವೀಡಿಯೋ ರಿಲೀಸ್ ಮಾಡ್ತೀವಿ. ಆನೆದೇ